ಕನಸಿನ ಕೂಸು ಎಂಸಿ ಟ್ರಸ್ಟ್ ವತಿಯಿಂದ ಸರ್ಕಾರಿ ಹೊಸ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಶಾಲೆಯ ಶಿಕ್ಷಕರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಕನಸಿನ ಕೂಸು ಎಂಸಿ ಟ್ರಸ್ಟ್ ವತಿಯಿಂದ ಸ್ವಾಗತವನ್ನು ಬಯಸುತ್ತಾ, ಸೊ ಇವರೆಲ್ಲರೂ ಕೂಡ ಈಗಾಗಲೇ ತುಂಬಾ ವಿಷಯಗಳನ್ನ ಹೇಳಿದ್ದಾರೆ, ಹೌದಾ? ಸೊ ನೀವೆಲ್ಲರೂ ಕೂಡ ನಾನು ಪಾಲ್ಗೊಳ್ತೀವಿ. ನಾವು ಯಾವಾಗಲೂ ಅಷ್ಟೇ ಪ್ರಯತ್ನ ಮಾಡಿದಾಗ ನಿಮ್ಮ ಒಂದು ಸುತ್ತಮುತ್ತ ನಿಮ್ಮ ಒಂದು ಏನು ಸ್ಕೂಲ್ ಆವರಣದಲ್ಲಿ ಇದೆಯಲ್ಲ ಆ ಗಿಡಗಳಿಗೆ ನೀವೆಲ್ಲರೂ ನೀರು ಹಾಕುವಂತಹ ಅಭ್ಯಾಸವನ್ನ ಬೆಳೆದುಕೊಂಡಿದ್ದೀವಿ. ಕ್ರಿಯೆ ಕೇಳಿದ್ದೀರಾ? ನೀವೆಲ್ಲ ಓದಿದ್ದೀರಾ? ಹೌದಲ್ಲ? ಏನ್ ಮಾಡುತ್ತೆ ಸಸ್ಯಗಳು? ಏನ್ ಮಾಡುತ್ತೆ? ಗಿಡ ಮರ ಏನ್ ಮಾಡುತ್ತೆ ಅಂತಂದ್ರೆ ಸೂರ್ಯನ ಒಂದು ಕಿರಣಗಳನ್ನ, ಓಕೆನಾ, ಸೂರ್ಯನ ಒಂದು ಕಿರಣಗಳಿಂದ ಬರುತ್ತಲ್ಲ ಅದನ್ನ ಉಪಯೋಗಿಸಿಕೊಂಡು ಈ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅನ್ನ ಉಪಯೋಗಿಸಿಕೊಂಡು ನೀರನ್ನ ಉಪಯೋಗಿಸಿಕೊಂಡು ಅದನ್ನ ಒಂದು ಆಹಾರವನ್ನು ತಯಾರಿಸಿಕೊಳ್ಳುತ್ತೆ, ಹೌದಾ? ಈ ಒಂದು ಕ್ರಿಯೆಯಲ್ಲಿ ಅದು ಏನನ್ನ ಬಿಡುಗಡೆ ಮಾಡುತ್ತೆ? ಏನನ್ನ ಬಿಡುಗಡೆ ಮಾಡುತ್ತೆ? ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ, ಹೌದಾ? ಆ ಆಕ್ಸಿಜನ್ ನಾವು ಬದುಕ್ತಾ ಇರೋದು, ಹೌದಾ ಅಲ್ಲ? ಆಕ್ಸಿಜನ್ ಇಂದ ನಾವು ಬದುಕ್ತಾ ಇರೋದು. ಒಂದು ಕ್ಷಣಕ್ಕೆ ನೆನೆಸ್ಕೊಳ್ಳಿ, ಈ ಗಿಡ ಮರ ಇಲ್ಲ ಅಂತ ಇಟ್ಕೊಳ್ಳಿ, ಗಿಡ ಮರಗಳೆಲ್ಲ ನಾಶ ಆಗಿದೆ, ಹೌದಾ? ನಮಗೆ ಆಕ್ಸಿಜನ್ ಸಿಗುತ್ತಾ? ನಾವು ಬದುಕಕ್ಕೆ ಬೇಕಾಗಿರೋದೇ ಗಿಡಗಳು ಮರಗಳೇ ಇಲ್ಲ ಅಂತಂದ್ರೆ ಈ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅಬ್ಸರ್ವ್ ಮಾಡ್ಕೊಳ್ಳೋದು ಯಾರು? ನಮ್ಗೆ ಆಕ್ಸಿಜನ್ ಬಿಡುಗಡೆ ಮಾಡುವಂಥದ್ದು ಯಾರು? ಹೌದಲ್ಲ? ಸೊ ನಾವು ಬದುಕಬೇಕು ಅಂದ್ರೆ ನಾವು ಪರಿಸರ ತುಂಬಾ ಸಂಪೂರ್ಣವಾಗಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವೆಲ್ಲರೂ ಮುಖ್ಯವಾಗಿ ಏನನ್ನ ಮಾಡಬೇಕು? ಗಿಡಮರಗಳನ್ನ ಬೆಳೆಸಬೇಕು. ನಾವೆಲ್ಲರೂ ಅಷ್ಟೇ ನಾವು ಹುಟ್ಟುಹೋಗೋದು ಜೂನ್ 5ನೇ ತಾರೀಕಿಗೆ ನಾವು ಗಿಡ ಬೆಳೆಸಬೇಕು. ಒಂದೇ ದಿನ ಏನು ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕು ಆ ಥರ ಏನೂ ಇಲ್ಲ. ನೀವು ಪ್ರತಿದಿನನೂ ಅಷ್ಟೇ, ಪ್ರತಿದಿನದಲ್ಲಿ ಎಷ್ಟು ಜನ ಬರ್ತಡೇ ಇದ್ರು ಅಷ್ಟು ಜನರು ಕೂಡ ಏನು ಮಾಡಿ ನಿಮ್ಮ ಸ್ಕೂಲಲ್ಲಿ ಜಾಗ ಇರುತ್ತಲ್ಲ ಆ ಸ್ಕೂಲ್ ಇರ್ಬೋದು ಅಥವಾ ನಿಮ್ಮ ಮನೆ ಸುತ್ತಮುತ್ತ ಎಲ್ಲರೂ ಒಂದು ನಿಮ್ಮ ಹೆಸರಲ್ಲಿ ನಿಮ್ಮ ಹುಟ್ಟುಹಬ್ಬದಲ್ಲಿ ಗಿಡ ಮರ ನೆಟ್ಟಿ ಅಷ್ಟೇ ಇಲ್ಲ, ಗಿಡ ನೆಟ್ಟು ಬೆಳೆದಷ್ಟೇ ಇಲ್ಲ, ಆ ಗಿಡಕ್ಕೆ ದಿನಾಲೂ ನೀರಿನ ಹಾಕಿ ಬೆಳೆಸುವಂತ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದೀರ ಅಂದ್ರೆ ಮುಂದೆ ನೀವು ಚೆನ್ನಾಗಿರ್ತೀರಾ. ಸೊ ಗಿಡ ಮಾಡಿದ್ಮೇಲೆ ನಮಗೆ ಮಳೆ ಆಗುತ್ತೆ, ಹೌದಾ? ಮಳೆ ಬಂದ್ಮೇಲೆ ಬೆಳೆ ಬೆಳೆಯೋಕ್ಕಾಗೋದು, ಬೆಳೆ ಬೆಳೆದ್ಮೇಲೆ ನಾವು ಊಟ ಮಾಡೋಕ್ಕಾಗೋದು, ಹೌದಾ? ಹೌದಾ ಅಲ್ಲ? ಸೊ ನಮಗೆ ಒಳ್ಳೆ ಆಹಾರ ಸಿಗ್ಬೇಕು, ಒಳ್ಳೆ ಗಾಳಿ ಸಿಗ್ಬೇಕು, ಒಳ್ಳೆ ಮಳೆ ಸಿಗ್ಬೇಕು, ನೀರು ಸಿಗ್ಬೇಕು ಅಂತಂದ್ರೆ ನಾವು ಗಿಡ ಮರಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ನಾವು ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂದ್ರೆ ಮಾತ್ರ ಅದು ಕೂಡ ನಮಗೆ ನೆರವಾಗುತ್ತೆ, ಓಕೆನಾ? ಸೊ ಎಲ್ಲರೂ ಅಷ್ಟೇ ನಮ್ಮ ಪರಿಸರ ನಿಮ್ಮ ಮನೆಗೆ ಚೆನ್ನಾಗಿ ಅನ್ಕೊಂತೀರಾ, ಹೌದಾ? ಸೊ ಅದೇ ತರ ನಮ್ಮ ಪರಿಸರವನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಇದಿಷ್ಟು ಮಾತನ್ನ ಹೇಳ್ತಾ ನಾನು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ತಾವೆಲ್ಲರೂ ಚಿಕ್ಕ ಮಕ್ಕಳಿದ್ದೀರಾ, ಬಟ್ ನಿಮ್ಮ ಮೇಲೆ ನಾನು ಕೊಡ್ತಾ ಇರೋ ಜವಾಬ್ದಾರಿ ನಿಮ್ಮೆಲ್ಲರ ಪ್ರತಿದಿನ ಏನ್ ಮಾಡ್ತೀರಾ? ಪ್ರತಿದಿನ ಏನ್ ಮಾಡ್ತೀರಾ? ಹೋಗೋದಲ್ಲ ಗಿಡ ನೆಡ್ಬೇಕು. ಏನ್ ಮಾಡ್ತೀರಾ? ಗಿಡ ನೆಡ್ಬೇಕು. ಹಾ, ನಿಮ್ಮನ್ನ ನೀವು ಎಷ್ಟು ಪ್ರೀತಿಸ್ತೀರಾ, ನಿಮ್ಮ ತಂದೆ ತಾಯಿನ ನೀವು ಎಷ್ಟು ಪ್ರೀತಿಸ್ತೀರಾ, ಇನ್ಮೇಲಿಂದ ಸುತ್ತಮುತ್ತ ಇರುವಂತ ಗಿಡ ಮರಗಳನ್ನು ಕೂಡ ನೀವು ಅಷ್ಟೇ ಚೆನ್ನಾಗಿ ಪ್ರೀತಿಸ್ಬೇಕು, ಓಕೆನಾ? ಮಾಡ್ತೀರಾ? ಪ್ರೀತಿಸ್ತೀರಾ ಎಲ್ಲರೂ? ವೆರಿ ಗುಡ್. ಎಲ್ಲರಿಗೂ ಮಾತುಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ
ಮಳೆ ಬರಬೇಕಾದಾಗ ಮಳೆ ಬರ್ತಾ ಇಲ್ಲ, ಬೇಡ ಅಂದಾಗ ಮಳೆ ಬರ್ತಾ ಇದೆ. ಮುಂಗಾರಿನಲ್ಲಿ ಬರಬೇಕಾಗಿರೋ ಮಳೆ ಹಿಂಗಾರಿನಲ್ಲಿ ಬರ್ತಾ ಇದೆ. ಹಿಂಗಾರು ಯಾಕೆ ಬರ್ತಾ ಇದೆ ಅಂದ್ರೆ ಹಿಂಗಾರಿನಲ್ಲಿ ರೈತ ಬೆಳೆದಂತ ಬೆಳೆಯನ್ನು ನಷ್ಟ ಮಾಡೋದಕ್ಕೋಸ್ಕರ ಬರ್ತಾ ಇದೆ. ಅದೇ ಇವೆಲ್ಲವುಗಳನ್ನ ನಾವು ನೋಡ್ತಾ ಇದ್ದಾಗ ಇನ್ನು ನಮಗೆ ಪರಿಸರ ಅವಶ್ಯಕತೆ ಇದೆ. ಆ ಪರಿಸರವನ್ನ ರಕ್ಷಿಸುವಂತಹ ಒಂದು ಜವಾಬ್ದಾರಿ ನಮ್ಮದಾಗಿದೆ. ಅದೇ ಈ ಒಂದು ಜವಾಬ್ದಾರಿ ನಮ್ಮದಾಗಿರೋದ್ರ ಜೊತೆಗೆ ಈ ಒಂದು ಪರಿಸರವನ್ನ ನಾವು ಮುಂದಿನ ಪೀಳಿಗೆಗೆ ಇಟ್ಟುಕೊಳ್ಬೇಕು. ನಾವೇನು ಅನ್ಭವಿಸ್ತೀವಿ, ನಮ್ಮ ಪೀಳಿಗೆ ಮುಂದಿನ ಪೀಳಿಗೆ ಏನಲ್ಲ ಅನ್ಭವಿಸುತ್ತೆ ಅಂದ್ರೆ ಮರಕ್ಕೆ ಬದಲಾಗಿ ಮರವನ್ನ, ಗಿಡಕ್ಕೆ ಬದಲಾಗಿ ಗಿಡವನ್ನ, ಎಲ್ಲ ಪ್ರಕೃತಿ ನಾಶ ಆಗ್ತಾ ಇರೋದನ್ನು ನಾವು ತಡಿಬೇಕಾಗಿದೆ. ಸಮುದ್ರ ನಾಶ ಆಗ್ತಾ ಇದೆ, ಸಮುದ್ರದಲ್ಲಿ ಕೊಳೆಗಳನ್ನು ತುಂಬುತ್ತಾ ಇದ್ದೀವಿ. ಈ ಪರಿಸರವನ್ನು ಎಲ್ಲ ಕಡೆ ಸಂಸ್ಥೆಗಳು ಮಾಡ್ತಾ ಇದ್ದೀವಿ. ಇವತ್ತೆಲ್ಲ ಮಾಡ್ತಾ ಸಾಲದು ಪ್ರತಿದಿನ ನಾವು ಹೆಂಗೆ ಊಟ ಮಾಡ್ತೀವಿ ಹಂಗೆ ಆ ಊಟ ಅನ್ನೋದು ಇಲ್ಲ, ನೀರೇ ಅದಕ್ಕೆ ನೀರು ಹಾಕಿ ಅದನ್ನು ಕಾಪಾಡ್ಕೊಂಡು ಬಂದ್ರೆ ಅದೇ ಒಳ್ಳೆ ಊಟ. ಹಾಗಾಗಿ ಪರಿಸರ ಯಾವಾಗಲೂ ಸುರಕ್ಷಿತವಾಗಿದ್ದು ನಾವು ನಮ್ಮ ಜೀವನ ಕೂಡ ಅಷ್ಟೇ ಸುರಕ್ಷಿತವಾಗುತ್ತೆ. ಈ ಗಿಡ ಮರಗಳು ಏನೆಂದರೆ ಪರಿಸರ ಕಲುಷಿತವಾಗಿ ನಮ್ಗೆ ಆಕ್ಸಿಜನ್ ಸಿಗಲ್ಲ. ಆಕ್ಸಿಜನ್ ಎಲ್ಲ ಇದೆ ಎಲ್ಲ ಏನಾಗ್ತಾ ಇದ್ರು ಬರೀ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಇವತ್ತು ಯಾಕೆ ಆಚರಣೆ ಮಾಡ್ತಾರೆ? ಬೇರೆ ದಿನಗಳಲ್ಲೂ ಮಾಡ್ಬೋದಾಗಿತ್ತಲ್ಲ. ಆಗಿನ ಕಾಲದಲ್ಲಿ ವಿಶ್ವಸಂಸ್ಥೆ ಅನ್ನೋದು ಇದನ್ನ ಜಾರಿಗೆ ತಂತು 1972ರಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತು. ಯಾಕೆ? ಅವತ್ತು ಪರಿಸರ ತುಂಬಾನೇ ನಾಶ ಆಗಿತ್ತು. ಈ ಒಂದು ಕಾರಣದಿಂದ ಹವಾಮಾನದಲ್ಲಿ ತುಂಬಾ ಬದಲಾವಣೆ ಅನ್ನೋದು ಬಂದಿತ್ತು. ಈ ಕಾರಣದಿಂದ ವಿಶ್ವಸಂಸ್ಥೆ 1972ರಲ್ಲಿ ಇದನ್ನ ಜಾರಿಗೆ ತಂತು. 1974ರಿಂದ ಇದನ್ನ ಜಾರಿಗೆ ತಂತು. ಆವತ್ತಿಂದ ಇವತ್ತಿನವರೆಗೂ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ನಮ್ಮ ಶಾಲೆಯಲ್ಲಿ ಬೆಳಗಿನ ಪ್ರಾರ್ಥನಾ ಓದಿಸಿದಂತೆ ಅತಿ ಮುಖ್ಯವಾಗಿ ವಿಚಾರ ತಿಳಿಸಿದರೆ ನಮ್ಮೆಲ್ಲರ ಜೀವನಕ್ಕೆ ಆಸರೆಯಾಗಿರುವಂತಹ ಪರಿಸರ, ಆ ಪರಿಸರದಲ್ಲಿರುವಂತಹ ಎಲ್ಲವೂ ಮರಗಿಡಗಳಿಂದ, ಕಾಡು ಮರಗಳಿಂದ, ನದಿ ಸರೋವರಗಳಿಂದ ಯಾವುದು ಕಡಿಮೆ ಆದರೂ ನಾವು ಉಳಿಯಲಿಕ್ಕೆ ಸಾಧ್ಯ. ಇರುವಂತಹ ಲಕ್ಷಾಂತರ ಕೋಟಿ ಜೀವಕೋಶಗಳಲ್ಲಿ ಅತಿ ಮುಖ್ಯವಾಗಿ ಆ ಪರಿಸರದಲ್ಲಿ ಬೆಳಿಬೇಕಾದ್ರೆ ಒಂದೊಂದೊಂದು ಕೊಂಡಿ ಇರ್ತದೆ. ಯಾವ ಕೊಂಡಿ ಕಲಿಸಿದರೂ ಯಾವುದೇ ಪ್ರಾಣಿಯ ಜೀವ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಅತ್ಯುತ್ತಮವಾದಂತಹ ವಿಚಾರ ಮಂಥನದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮೇಡಮ್ ಅವರು 2 ದಿನಗಳ ಹಿಂದೆ ದೂರವಾಣಿಯ ಫೋನ್ ಮೂಲಕ ಸಂಪರ್ಕಿಸಿದಾಗ ನಾನು ಈ ಶಾಲೆಗೆ ಇದೇ ತಿಂಗಳು ಕುಪ್ಪಳ್ಳಿ ಶಾಲೆಯಿಂದ ಈ ಶಾಲೆಗೆ ವರ್ಗಾವಣೆಯಾಗಿ ಬಂದು ನನ್ನ ಕಾರ್ಯಭಾರವನ್ನು ವಹಿಸಿಕೊಂಡಿದ್ದೇನೆ. ವಿಶೇಷತೆ ಅಂದರೆ ನಮ್ಮ ಈ ಭಾಗದ ಮಾನ್ಯ ಶ್ರೀಮತಿ ಅಣ್ಣನವರು ಮತ್ತೆ ಬಿಜು ಮೇಡಮ್ ಸುಬ್ಬಮ್ಮನವರು ನನಗೆ ಹೊಸದಾಗಿ ಪರಿಚಯ ಆಯಿತು. ಕಾರಣ ನನ್ನ ಫೋನ್ ಮಾತಾಡೋದು ಅಂತ ನಾನು ಭಾವಿಸ್ತಾ ಇದ್ದೆ. ಅದನ್ನು ನನ್ನ ಸುಧಾರಿತ ಅಂತ ನಾನು ಭಾವಿಸ್ತೀನಿ. ಇಬ್ಬರು ಪಟ್ಟಣ ವ್ಯಾಪಾರ ನಗರ ವ್ಯಾಪಾರ ಇರುವುದರಿಂದ ಜೊತೆಗೆ ಯಾವುದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಹೆಚ್ಚಿಸಬೇಕಾದ್ರೆ ನಿಮ್ಮೆಲ್ಲ ತೋಳುಗಳಿಂದ ಸಹಾಯ ಮಾಡಬೇಕಾಗಿದೆ. ನೀವು ನನಗೆ ಸಹಕಾರ ಕೊಟ್ಟಿದ್ದಾವೆ. ಈ ಸರ್ಕಾರಿ ಶಾಲೆಯಲ್ಲಿ ಏನು ಹೆಸರಿದೆ